ಹಾಯ್ ಫ್ರೆಂಡ್ಸ್, ಕನ್ನಡಗಿಸ್ಬ.comಗೆ ಸ್ವಾಗತ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫ್ಯೂಚರ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯೂಚರ್ ಕೂಡ ಇದೆ. ಹಾಗಾದರೆ ಈ ಫೋನ್ ಯಾವುದು ಅಂತ ಅಂದರೆ DTL ಅಂತ. ಈ DTL ಅವರು ಇತ್ತೀಚೆಗಷ್ಟೇ ತುಂಬ ಫೋನ್ಸ್ನು ರಿಲೀಸ್ ಮಾಡಿದರು. DTL D1 ಮತ್ತು DTL D1 ಪ್ರೈಮ್ ಅಂತ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ DTL D1 Dezire ಅಂತ ಫೋನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಇನ್ನೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅದ್ರ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಾವೇನಾದರೂ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ತೋರಿಸುತ್ತೆ. ಇದು D1 Dezire ಫೋನು. ಇದು ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು. ಈ ಫೋನಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂತಂದರೆ, ಈ ಫೋನ್ ನಿಮಗೆ 23 ರೀಜನಲ್ ಲ್ಯಾಂಗ್ವೇಜಲ್ಲಿ ಸಪೋರ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ವೈರ್ಲೆಸ್ FM ಕೂಡ ಇದೆ. ಹಾಗಾದರೆ ಈ ಬಾಕ್ಸ್ ಓಪನ್ ಮಾಡಿ ನೋಡೋಣ. ಈ ಫೋನು ನಿಮಗೆ ಬ್ಲ್ಯಾಕ್ ಕಲರ್ ವೇರಿಯಂಟ್ ಮಾತ್ರ ನಿಮ್ಗೆ ಸಿಗೋದು. ಹಾಗಾದರೆ ಈ ಬಾಕ್ಸಲ್ಲಿ ಈ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಸ್ಟು ಇದರಲ್ಲಿ ಫೋನ್ ಕೊಟ್ಟಿದ್ದಾರೆ. ಹಾಗೆ ಈ ಬಾಕ್ಸಲ್ಲಿ ಇನ್ನೂ ಏನೇನಿದೆ ಅಂತ ಅಂದರೆ ನೋಡಿ, ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಹಾಗೆ ಬ್ಯಾಟ್ರಿ ಇದೆ. ನೆಕ್ಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಈ ಫೋನಲ್ಲಿ ನಿಮಗೆ ಹೆಡ್ಸೆಟ್ ಏನೂ ಇಲ್ಲ. ನಿಮಗೆ DTL ಅವರು ಬ್ಯಾಟ್ರಿನ ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೀವು ಇದನ್ನು ಈ ಫೋನ್ಗೆ ಹಾಕೊಬೇಕು. ನೆಕ್ಸ್ಟ್ ಈ ಫೋನ್ ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ 1500 mAh ಆಗಿದೆ. ಬನ್ನಿ ಹಾಗಾದರೆ ಈ ಬ್ಯಾಟ್ರಿನ ಫೋನ್ ಒಳಗೆ ಹಾಕಿ ಮೊಬೈಲ್ನ ಆನ್ ಮಾಡೋಣ. ಈ ಫೋನ್ಗೆ ಬ್ಯಾಟ್ರಿ ಹಾಕೋಕ್ಕಿಂತ ಮುಂಚೆ ನಾನು ನಿಮಗೆ ಸಿಮ್ ಸ್ಲಾಟ್ ತೋರಿಸ್ತೀನಿ. ಇದು ನಿಮಗೆ ಡ್ಯೂಯಲ್ ಸಿಮ್. ಇಲ್ಲಿ ನೋಡಿ, SIM 1 SIM 2 ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಮೆಮೊರಿ ಕಾರ್ಡ್ ಹಾಕ್ಬೋದು. ನಿಮಗೆ ಎಕ್ಸ್ಪೆಂಡಬಲ್ ಮೆಮೊರಿ ಬಂದು ನಿಮಗೆ 16 GB ಕೊಟ್ಟಿದ್ದಾರೆ. ನೋಡಿ, ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನೋಡಿ, ಈ ಫೋನು ಮೇಡ್ ಇನ್ ಇಂಡಿಯಾ. ನೋಡಿ, ಫೋನ್ ಆನ್ ಆಗಿದೆ. ಇದು ಡಿಸ್ಪ್ಲೇ ಸೈಜ್ ಬಂದು ನಿಮಗೆ 2.8 ಇಂಚ್ LCD ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಈ ಕೀಪ್ಯಾಡ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ ಮೆನು ಬಟನ್ ಆಗಿದೆ. ಇದು ನಿಮಗೆ ಬ್ಯಾಕ್ ಬಟನ್ ಆಗಿದೆ. ಇಲ್ಲಿ ನಿಮಗೆ ಕ್ಯಾಮ್ರಾ ಏನೋ ಓಪನ್ ಮಾಡಬೇಕು ಅಂದರೆ ನೀವು ಮೆನುಗೆ ಹೋಗಿ ಏನು ಓಪನ್ ಮಾಡೋಂಗಿಲ್ಲ. ಇಲ್ಲಿ ಇಲ್ಲಿ ಕ್ಯಾಮ್ರಾ ಅಂತ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೋಡಿ ಕ್ಯಾಮ್ರಾಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಲ್ ಮಾಡೋದಕ್ಕೆ ಇಲ್ಲಿ ಕಾಲ್ ಬಟನ್ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ನ್ಯಾವಿಗೇಷನ್ ಬಟನ್ ಇದೆ. ಹಾಗೆ ನಿಮಗೆ ಇದು ಓಕೆ ಬಟನ್ ಕೂಡ ಇದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಮೊಬೈಲ್ನ ಆನ್ ಮಾಡಬೇಕು, ಆಫ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಪವರ್ ಬಟನ್ ಕೂಡ ಇದೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ವೈರ್ಲೆಸ್ FM ಕೂಡ ಇದೆ. ಇಫ್ ಇನ್ ಕೇಸ್ ನೀವೇನಾದರೂ ಸ್ಟಾರ್ ಅನ್ನೋ ಬಟನ್ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ FM ಆನ್ ಆಗುತ್ತೆ. ಈ FM ಪ್ಲೇ ಆಗೋದಕ್ಕೆ ನಿಮ್ಗೆ ಯಾವುದೇ ಇಯರ್ಫೋನ್ ಅಥವಾ ಹೆಡ್ಸೆಟ್ ಬೇಕಾಗಿಲ್ಲ. ಇಲ್ಲಿ ನೋಡಿ, ಸ್ಟಾರ್ ಅಂತ ಒತ್ತಿದ ತಕ್ಷಣ ನಿಮಗೆ FM ರೇಡಿಯೋ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, FM ಕೂಡ ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಫ್ ಇನ್ ಕೇಸ್ ನೀವೇನಾದರೂ ಲಾಕ್ ಮಾಡಬೇಕು ಅಂತಂದರೆ ಜಸ್ಟ್ ನೀವು ಪವರ್ ಬಟನ್ ಇದೆಯಲ್ಲ, ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲಾಕ್ ಕೂಡ ಆಗುತ್ತೆ. ಫಾರ್ ನೆಕ್ಸ್ಟ್ ಅನ್ಲಾಕ್ಗೆ ಮೆನು ಬಟನ್ನ ಪ್ರೆಸ್ ಮಾಡಿ ಸ್ಟಾರ್ ಒತ್ತಿದ್ರೆ ಆರಾಮಾಗಿ ಅನ್ಲಾಕ್ ಆಗುತ್ತೆ. ನೆಕ್ಸ್ಟ್ ಇಫ್ ಇನ್ ಕೇಸ್ ನೀವೇನಾದ್ರು ಸೈಲೆಂಟ್ ಮೋಡ್ ಏನಾದರೂ ಮಾಡಬೇಕು ಅಂತಂದರೆ ನೀವು ಆ್ಯಶ್ ಬಟನ್ ಒತ್ತಿದ್ರೆ ಆಟೋಮೆಟಿಕ್ಕಾಗಿ ವೈಬ್ರೇಷನ್ ಮೋಡ್ಗೆ ಹೋಗುತ್ತೆ. ನೋಡಿ, ಸೈಲೆಂಟ್ ಮೋಡ್ಗೆ ಹೋಗುತ್ತೆ. ನೆಕ್ಸ್ಟ್ ಈ ಇದರಲ್ಲಿ ಏನು ಅಂತಂದರೆ, ಇಫ್ ಇನ್ ಕೇಸ್ ನೀವು ಮೆನುಗೆ ಹೋದಾಗ ನೋಡಿ, ಮೆನುಗೆ ನಾವು ಏನಾರ ಹೋದಾಗ ಯಾವುದಾದ್ರೂ ಐಕಾನ್ ಏನಾರ ನಾವು ಡೈರೆಕ್ಷನ್ ತೋರಿಸಿದಾಗ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಅದು ಯಾವ ಫೈಲು ಅಥವಾ ಅದು ಯಾವ ಫೋಲ್ಡರ್ ಅಂತ ಆಟೋಮೆಟಿಕ್ಕಾಗಿ ಹೇಳುತ್ತೆ. ಇವಾಗ ನೋಡಿ, ನಾನು ನಿಮಗೆ ಬ್ರೌಸರ್ ಹತ್ರ ಹೋಗ್ತೀನಿ. ನೋಡಿ, ಇದು ಯಾವ ಬ್ರೌಸರ್ ನೋಡಿ ಒಪೆರಾ ಮಿನಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಈ ಇದರಲ್ಲಿ ನಿಮಗೆ ಬ್ರೌಸರ್ ಕೂಡ ಸಪೋರ್ಟ್ ಆಗುತ್ತೆ. ಇಲ್ಲಿ ನೋಡಿ,
ಇದು ಫೇಸ್ಬುಕ್. ನೀವು ಈ ಫೋನಲ್ಲಿ ನೀವು ಫೇಸ್ಬುಕ್ ಕೂಡ ಯೂಸ್ ಮಾಡ್ಬೋದು. ನೀವು ಬರೀ ಫೇಸ್ಬುಕ್ ಅಷ್ಟೇ ಅಲ್ಲ, ಬ್ರೌಸರ್ ಇದೆ, ನೀವು ಬ್ರೌಸಿಂಗ್ ಕೂಡ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಸ್ಮಾರ್ಟ್ ಫೋನಲ್ಲೆಲ್ಲ ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಬ್ಯಾಟ್ರಿ ಏನಾದರೂ ಲೆಸ್ ದೆನ್ 20% ಆದಾಗ ನೀವು ಪವರ್ ಸೇವಿಂಗ್ ಮೋಡ್ ಕೂಡ ಆನ್ ಮಾಡ್ಕೋಬೋದು. ಇವಾಗ ಈ ಫ್ಯೂಚರ್ ಫೋನಲ್ಲಿ ಕೂಡ DTL ಅವರು ನಿಮಗೆ ಪವರ್ ಸೇವಿಂಗ್ ಮೋಡ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಆಕ್ಟಿವೇಟ್ ಮಾಡೋದು ಅಂತಂದರೆ, ಇಲ್ಲೊಡಿ ಇಫ್ ಇನ್ ಕೇಸ್ ಏನಾದರೂ ನಾವು 0ನ ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲೊಡಿ ನಿಮಗೆ ಪವರ್ ಸೇವಿಂಗ್ ಮೋಡ್ ಈಸ್ ಎನೇಬಲ್ಡ್ ಅಂತ ಬರುತ್ತೆ. ನೀವು ಪವರ್ ಸೇವಿಂಗ್ ಮೋಡ್ ಕೂಡ ಆನ್ ಮಾಡ್ಕೊಬೋದು. ಇಫ್ ಇನ್ ಕೇಸ್ ಡಿಸೇಬಲ್ ಮಾಡಬೇಕು ಅಂತಂದರೆ ತಿರ್ಗಾ ನೋಡಿ ಅಗೇನ್ 0ನ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ನೀವು ಪವರ್ ಸೇವಿಂಗ್ ಮೋಡ್ನ ಡಿಸೇಬಲ್ ಕೂಡ ಮಾಡ್ಬೋದು. ಮಲ್ಟಿಮೀಡಿಯಾದಲ್ಲಿ ಏನಿದೆ ಅಂತ ನೋಡೋಣ. ಮಲ್ಟಿಮೀಡಿಯಾದಲ್ಲಿ ನಾವು ನೋಡಿ ಇಲ್ಲಿ ನಿಮಗೆ ಆಡಿಯೋ ಅಂತ ಇದೆ, ನೀವು ಮ್ಯೂಸಿಕ್ ಕೂಡ ಕೇಳ್ಬೋದು. ನೆಕ್ಸ್ಟ್ DV ಅಂತ ಇದೆ, ನೀವು ವಿಡಿಯೋ ಕೂಡ ನೀವು ರೆಕಾರ್ಡ್ ಕೂಡ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಇಮೇಜ್ ವ್ಯೂವರ್ ಇದೆ, ನೀವು ಯಾವ್ದಾನ ಫೋಟೋ ಕ್ಲಿಕ್ ಮಾಡಿದಾಗ ನಿಮಗೆ ಗ್ಯಾಲರಿ ಟೈಪಲ್ಲಿ ಈ ಇಮೇಜ್ ವ್ಯೂವರಲ್ಲಿ ತೋರಿಸುತ್ತೆ. ನೀವು ಯಾವ್ದಾನ ವೀಡಿಯೋಸ್ ಯಾವ್ದಾನ ಸೇವ್ ಮಾಡ್ಕೊಂಡಿದ್ರೆ ನೀವು ವಿಡಿಯೋ ಇದರಲ್ಲಿ ಕೇಳ್ಬೋದು. ನೆಕ್ಸ್ಟ್ ಸೌಂಡ್ ರೆಕಾರ್ಡರ್ ಇದೆ, ನೀವು ಬೇಕಾದ್ರೆ ವಾಯ್ಸ್ ಕೂಡ ಇದರಲ್ಲಿ ರೆಕಾರ್ಡ್ ಮಾಡ್ಬೋದು. ನೆಕ್ಸ್ಟ್ ಆಲ್ರೆಡಿ ನಿಮಗೆ ಇಫ್ ಇನ್ ಕೇಸ್ ಏನೋ ಲಾಂಗ್ ಪ್ರೆಸ್ ಸ್ಟಾರ್ ಮಾಡಿದಾಗ ನಿಮಗೆ ಶಾರ್ಟ್ಕಟಲ್ಲಿ FM ಓಪನ್ ಆಗುತ್ತೆ. ಇಲ್ಲಿ ಬೇಕಾದ್ರೆ ನೀವು FM ಮಲ್ಟಿಮೀಡಿಯಾ ಮುಖಾಂತರ ಕೂಡ ನೀವು ಆನ್ ಮಾಡ್ಕೊಬೋದು. ಈ ಫೋನಲ್ಲಿ ನೀವೇನಾದರೂ ನಂಬರ್ 5 ಏನಾದರೂ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಎಮರ್ಜೆನ್ಸಿ ಕಾಲ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಈ ಫೋನ್ನ ಡೌನಲ್ಲಿ ಬಂದರೆ ನಿಮಗೆ ಇಲ್ಲೋಡಿ ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ, ನೀವು ಚಾರ್ಜ್ ಹಾಕೊಳ್ಳೋದಕ್ಕೆ. ಈ ಬ್ಯಾಕ್ ಸೈಡಿಗೆ ಬಂದರೆ ನಿಮಗೆ ಕ್ಯಾಮ್ರಾ ಇದೆ, ಜೊತೆಗೆ ಫ್ಲ್ಯಾಶ್ ಲೈಟ್ ಕೂಡ ಇದೆ. ಆ್ಯಂಡ್ ದೆನ್ ಇಲ್ಲಿ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಟಾರ್ಚ್ ಏನಾದರೂ ನೀವು ಆನ್ ಮಾಡಬೇಕು ಅಂತಂದರೆ ಇಲ್ಲೋಡಿ ಇಲ್ಲಿ ನಿಮಗೆ ಬ್ಯಾಕ್ ಬಟನ್ ಇದೆಯಲ್ಲ, ಬ್ಯಾಕ್ ಬಟನ್ ಏನೋ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಟಾರ್ಚ್ ಲೈಟ್ ಆನ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಆಫ್ ಮಾಡಬೇಕು ಅಂತಂದರೆ ಸೇಮ್ ನೀವು ಟಾರ್ಚ್ ಲೈಟ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನೋಡಿ ಟಾರ್ಚ್ ಲೈಟ್ ಆಫ್ ಆಗುತ್ತೆ. ನಿಮಗೆ ಬಾಕ್ಸ್ ಮೇಲೆ ಈ ಫೋನ್ನ ಬೆಲೆ ಬಂದು ನಿಮಗೆ 1999 ರೂಪಾಯಿಗೆ ಅಂತ ಕೊಟ್ಟಿದ್ದಾರೆ. ಆದರೆ ನೀವೇನಾದರೂ ಇದನ್ನು ಆನ್ಲೈನಲ್ಲಿ ಬೈ ಮಾಡಿದ್ರೆ ನಿಮಗೆ ಈ ಫೋನ್ ಬೆಲೆ ಕಡಿಮೆ ಆಗಿದೆ. ಎಷ್ಟು ಅಂತ ಅಂದರೆ 1099 ರೂಪಾಯಿ, ಮೀನ್ಸ್ 1100 ರೂಪಾಯಿಗೆಲ್ಲ ನೀವು ಆನ್ಲೈನಲ್ಲಿ ಈ ಫೋನ್ನ ಬೈ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋರ್ಡ್ ಪೇಜ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.